ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇಕನ ವ್ಲಾಗ್ಸ್ಗೆ. ಎಲ್ಲರೂ ಹಾಕಿದ್ದೀನಿ, ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬ್ಲೌಸ್ ಡಿಸೈನ್ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಈ ಒಂದು ಬ್ಲೌಸ್ ಡಿಸೈನು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಬೋಟ್ ನೆಕ್ ಬ್ಲೌಸು, ಆದರೆ ಲಾಸ್ಟಲ್ಲಿ ಕೊನೆಯದಾಗಿ ಹೇಳ್ತೀನಿ, ಈ ಒಂದು ಬ್ಲೌಸು ಹಾಕ್ಕೊಳ್ಳೋದಕ್ಕೂ ಬರಲ್ಲ, ಅಷ್ಟು ಪ್ರಾಬ್ಲಮ್ ಆಗೈತಿ. ಕೈ ತುಂಬ ರೊಕ್ಕ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡಿದ್ದಾರೆ, ನಾನಲ್ಲ ಸ್ನೇಹಿತರೆ. ಏನೋ ಜಾತ್ರೆ ಅಂತ ಸ್ವಲ್ಪ ವರ್ಕ್ ಮಾಡ್ಸೋಣ ಬ್ಲೌಸು ಅಂತಂದ್ಬಿಟ್ಟು ಸಿಟಿ ಕಡೆ ಕೊಟ್ಟು ಬಂದಿದ್ದಾರೆ ಬ್ಲೌಸು. ಬೋಟ್ ನೆಕ್ ಬ್ಲೌಸನ್ನು ಇಟ್ಟು ಅಂದರೆ ವರ್ಕ್ ಹಾಕಿ ಕೊಡಿ ಅಂತ ಕೊಟ್ಟಿದ್ದಾರಂತೆ ಸಿಟಿ ಕಡೆ. ಅದು ಹಳ್ಳಿ ಅಲ್ಲ, ಸಿಟಿ ಕಡೆ ಕೊಟ್ಟಿದ್ದಾರೆ. ಬರೀ ಬೋಟ್ ನೆಕ್ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಬೇಡಿ, ಓನ್ಲಿ ಡಿಸೈನ್ ಇಟ್ಟು ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ, ಇವರೇನು ದುಡ್ಡಿಗೋಸ್ಕರ ಮಾಡಿದಾರೋ ಅಥವಾ ಬೇಕು ಅಂತ ಯಾರೂ ಮಾಡಲ್ಲ, 4 ರೂಪಾಯಿ ಹಣ ಬರುತ್ತೆ ಅಂತ ಒಂದು ಆಸೆಗೆ ಇವ್ರು ಏನು ಮಾಡಿದ್ದಾರೆ, ಟೈಲರು ವರ್ಕ್ ಹಾಕಿ ಕೊಡೋದು ಅಲ್ಲದೆ ಸ್ಟಿಚಿಂಗ್ ಕೂಡ ಅವರೇ ಮಾಡಿದ್ದಾರೆ. ಓಕೆ, ಸ್ಟಿಚಿಂಗ್ ಮಾಡಿದ್ದಾರೆ, ಓಕೆ, ಯಾರ ಹತ್ರ ಆದರೂ ಸ್ಟಿಚಿಂಗ್ ಮಾಡಿಸ್ಲೇಬೇಕಲ್ವ, ಅದು ಓಕೆ ಒಪ್ಕೊತೀವಿ. ಬಟ್ ಅಳತೆ ಬ್ಲೌಸ್ ಇಲ್ಲಾರ್ದಂಗೆ ಇವರು ಸ್ಟಿಚಿಂಗ್ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಕೇಳಿದರೆ ನಾನು ಅಳತೆ ಬ್ಲೌಸೇ ಕೊಟ್ಟಿಲ್ಲ, ಅದು ಹೆಂಗೆ ಸ್ಟಿಚಿಂಗ್ ಮಾಡಿದ್ರೆ ಅಂತ ಇವರು ಹೋಗಿ ಕೇಳಿದ್ದಾರೆ. ಇಲ್ಲ, ನಿಮ್ಮ ಬ್ಲೌಸ್ ಎಲ್ಲ ಅಂದ್ಕೊಂಡು ಬೇರೆ ಬ್ಲೌಸ್ ಅಂದ್ಕೊಂಡು ನಾನು ಅವರ ಒಂದು ಅಳತೆಲಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇವಾಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು ಬ್ಲೌಸ್ ಯಾರ್ದು ಅದು ಬ್ಲೌಸ್ ಯಾರ್ದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ವರ್ಕ್ ಮಾಡ್ಸೋದಕ್ಕೆ ಕೊಟ್ಟಿದ್ದಾರೆ, ಇವು ಸ್ಟಿಚಿಂಗ್ ಮಾಡ್ಸೋದಕ್ಕೆ ಕೊಟ್ಟಿದ್ದಾರೆ ಅಂತ. ಟೈಲರ್ಸ್ಗೆ ಅಷ್ಟೊಂದು ನೆನಪಿನ ಶಕ್ತಿ ಇಲ್ಲಾರ್ದಂಗೆ ಟೈಲರಿಂಗ್ ಕೆಲಸ ಮಾಡಲ್ಲ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದಾರೆ ಅಂತಂದರೆ, ಬ್ಲೌಸ್ ಇದು ವೇರ್ ಮಾಡೋಕ್ಕೂ ಆಗಲ್ಲ ಸ್ನೇಹಿತರೆ. ಬೋಟ್ ನೆಕ್ಕು ಒಂದು ಏನು ಕಟಿಂಗ್ ಇದೆ ಅಲ್ವಾ, ಅದನ್ನು ಇವರು ತೊಗೊಂಡಿದ್ರು ಕೂಡ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡೇ ಇಲ್ಲ, ಆ ರೀತಿ ಸ್ಟಿಚಿಂಗ್ ಮಾಡಿದ್ದಾರೆ. ಹಾರ್ಮೋಲ್ ಆಗಿರ್ಬೋದು, ಫ್ರಂಟ್ ನೆಕ್ ಆಗಿರ್ಬೋದು, ಬ್ಯಾಕ್ ನೆಕ್ ಆಗಿರ್ಬೋದು, ಬೋಟ್ ನೆಕ್ಕಿಗೆ ಏನು ಮೆಜರ್ಮೆಂಟ್ ತೊಗೋಬೇಕೋ ಆ ಒಂದು ಮೆಜರ್ಮೆಂಟ್ ತೊಗೊಂಡೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಫ್ರಂಟಿಗೆ ತೊಗೊಂಡಿದ್ದಾರೆ. ಓಕೆ, ಬ್ಯಾಕಲ್ಲಿ ಬೋಟ್ ನೆಕ್ ಶೋಲ್ಡ್ರು ತುಂಬ ಕಡಿಮೆ ತೊಗೊಂಡಿದ್ದಾರೆ. ಶೋಲ್ಡ್ರಿಂದನೇ ಪ್ರಾಬ್ಲಮ್ ಆಗೋದು. ಶೋಲ್ಡ್ರು ಹಾರ್ಮೋಲು ಚೆನ್ನಾಗಿ ತೊಗೊಂಡಿದ್ವಿ ಅಂತಂದರೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಸ್ನೇಹಿತರೆ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಎದೆ ಸುತ್ತಳತೆ ಬ್ಲೌಸು. ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಆ ಒಂದು 9.5 ಚೆಸ್ಟ್ಗೆ ಇವರು ಶೋಲ್ಡ್ರ್ ಎಷ್ಟು ತೊಗೊಂಡಿದ್ರು, ಹಾರ್ಮೋಲ್ ಎಷ್ಟು ತೊಗೊಂಡಿದ್ದಾರೋ ಒಂಚೂರು ಕೂಡ ಮ್ಯಾಚ್ ಆಗಲ್ಲ, ಆ ರೀತಿ ಸ್ಟಿಚಿಂಗ್ ಮಾಡಿ ಕೊಟ್ಬಿಟ್ಟಿದ್ದಾರೆ. 9.5 ಸ್ಟಿಚ್ ಅಂದರೆ ಚೆಸ್ಟ್ ಮೆಜರ್ಮೆಂಟು ನೋಡ್ತಾ ಇರ್ಬೋದು. ಇದು ವೇರ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೈ ತುಂಬ ರೊಕ್ಕ ಕೊಟ್ಟು ಪಾಪ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದಾರೆ. ಹೇಳಿದ್ದಾರೆ ಸ್ಟಿಚಿಂಗ್ ಎಲ್ಲ ಬೇಡ, ನನಗೆ ಓನ್ಲಿ ಡಿಸೈನ್ ವರ್ಕ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಇವರು. ಆದರೆ ಏನು ಮಾಡೋದು, ದುಡ್ಡಿಗೋಸ್ಕರ ಇವರು ಈ ರೀತಿ ಒಂದು ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂತಂದರೆ ಶೋಲ್ಡ್ರು ಮತ್ತು ಹಾರ್ಮೋಲ್ ನೋಡಿ ಎಷ್ಟು ಕಡಿಮೆ ತೊಗೊಂಡಿದ್ದಾರೆ ಅಂತ. ಇಲ್ಲಿ ಕಡಿಮೆ ತೊಗೊಂಡಿದ್ದಾರೆ ಬ್ಯಾಕಲ್ಲಿ, ಮತ್ತು ಶೋಲ್ಡ್ರು ಕೂಡ ಕಡಿಮೆ ತೊಗೊಂಡಿದ್ದಾರೆ. ನೆಕ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಮಾಡಿದ್ದಾರೆ ಈ ಒಂದು ಬ್ಲೌಸಲ್ಲಿ. ನಿಜವಾಗ್ಲೂ ಈ ಒಂದು ನಾರ್ಮಲ್ ಬ್ಲೌಸ್ ಆದರೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಹೊಲಿಬೋದು. ಬಟ್ ಬೋಟ್ ನೆಕ್ ಬ್ಲೌಸು ಕರೆಕ್ಟಾಗಿ ಕೂತ್ಕೊಂಡು ಸ್ಟಿಚ್ ಮಾಡಿ ಕರೆಕ್ಟಾಗಿ ಕಟಿಂಗ್ ಮಾಡಿದ್ದೀವಿ ಅಂತಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಮೈಯಲ್ಲಿ. ಬಟ್ ಸ್ವಲ್ಪ ಎಡವಟ್ ಮಾಡಿದರೆ ಅಂತಂದರೆ ಮುಗ್ದೇ ಹೋಯ್ತು. ಅದು 1ನೇ ಬ್ಲೌಸು ಆ ರೀತಿ ಮಾಡಿದ್ದಾರೆ. ಇದು 2ನೇ ಬ್ಲೌಸು, ಇದು ಕೂಡ ಅದೇ ರೀತಿ ಆಗಿದೆ. ವೇರ್ ಮಾಡೋಕ್ಕೂ ಆಗಲ್ಲ ಸ್ನೇಹಿತರೆ. ಯಾಕಂತಂದರೆ ಎರಡೂ ಸೇಮೇ ಮೆಜರ್ಮೆಂಟ್ ತೊಗೊಂಡು ಈ ರೀತಿ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಅವರು. ಫ್ರಂಟಲ್ಲಿ ಮಾತ್ರ ಬ್ಯಾಕಲ್ಲಿ ನೆಕ್ ತೊಗೊತಾರಲ್ವ ಆ ರೀತಿ ತೊಗೊಂಡು ಸ್ಟಿಚಿಂಗ್ ಮಾಡಿದ್ದಾರೆ. ಸ್ಲೀವ್ಸ್ ಮಾತ್ರ ತುಂಬ ಉದ್ದ ತೊಗೊಂಡು ಸ್ಟಿಚ್ ಮಾಡಿದ್ದಾರೆ. ಇಲ್ಲಿ ಏನು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಯಾವ ರೀತಿ ಒಂದು ಡೀಪ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಎಷ್ಟೋ ಬೆಸ್ಟು, ನಮ್ಮ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಹೊಲಿತಾರೆ, ಎಷ್ಟೋ ಬೆಸ್ಟು. ಬಟ್ ಸಿಟಿ ಅಂತ ಏನೋ ಆಸೆಪಟ್ಟು ಹೊಲಿಯೋಕ್ಕಾಗ್ತಾರಲ್ವ, ಈ ರೀತಿ ಆಗುತ್ತೆ. ಸಿಟೀಲಿ ಎಲ್ಲರೂ ಹಂಗೆ ಮಾಡಲ್ಲ, ಎಲ್ಲರೂ ಹಂಗೆ ಮಾಡಿದರೆ ತಪ್ಪಾಗುತ್ತೆ, ಮಾಡ್ತಾನಂದರೆ ತಪ್ಪಾಗುತ್ತೆ. ಕೆಲವೊಬ್ರು ಯಾರೋ ಒಬ್ಬರು ಹಿಂಗೆ ಮಾಡ್ತಾರೆ. ಬಟ್ ಅಷ್ಟು ನೆನಪಿಲ್ವಾ ನಮಗೆ, ಸ್ಟಿಚ್ ಮಾಡಬೇಡಿ, ಬರೀ ಓನ್ಲಿ ವರ್ಕ್ ಕೊಡಿ ಅಂತ ಹೇಳಿದಾರಲ್ವ, ಅದು ಅಷ್ಟು ನೆನಪಿಲ್ವ. ಅಳತೆ ಬ್ಲೌಸೇ ಕೊಟ್ಟಿಲ್ಲ ಇವರು, ಅಳತೆ ಬ್ಲೌಸೇ ಕೊಟ್ಟಿಲ್ಲಾರ್ದಂಗೆ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಿಸ್ಟೇಕ್ಗಳಿದ್ದಾವೆ. ಇದು ಬೋಟ್ ನೆಕ್ ಸ್ಟಿಚಿಂಗು ಕಟಿಂಗು ಅಲ್ಲ ಅಂತ ಅಂದರೆ ವೇರ್ ಮಾಡಿದ್ರೆ ಫುಲ್ಲು ಹೇಳ್ಕೊಳ್ಳೋದು. ಹಾರ್ಮೋಲ್ ತುಂಬ ಕಡಿಮೆ ತೊಗೊಂಡಿದ್ದಾರೆ.
ಹಾರ್ಮೋಲ್ ತುಂಬ ಕಡಿಮೆ ತೊಗೊಂಡಿದೆ. ಇದರಲ್ಲಿ ಹಿಂಗೆ ತೋರಿಸುತ್ತೆ, ಬಟ್ ಕಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಕಡಿಮೆ ತೊಗೊಂಡಿದ್ದಾರೆ. ಯಾಕಂದರೆ ಟೈಟ್ ಆಗುತ್ತಂತೆ, ಕಂಗಳು ಫುಲ್ ಟೈಟ್ ಆಗುತ್ತೆ, ಕಂಗಳು ಟೈಟ್ ಆಗುತ್ತೆ, ಜೊತೆಗೆ ಶೋಲ್ಡ್ರ್ ಕೂಡ ಟೈಟ್ ಆಗುತ್ತೆ. ಇದು ತುಂಬ ಕಡಿಮೆ ಆಯಿತು. ಏನಂತೀರ ಸ್ನೇಹಿತರೆ, ಎಷ್ಟೋ ಬೆಸ್ಟು ನಮ್ಮ ಹಳ್ಳಿ ಕಡೆ ಟೈಲರ್ಸು. ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಸರಿ ಮಾಡಿಕೊಡ್ತಾರೆ. ಏನಂತೀರ ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ವರ್ಕು ತುಂಬ ಚೆನ್ನಾಗಾಗಿದೆ. ಚೆನ್ನಾಗಾಗಿರೋ ಬ್ಲೌಸ್ಗೆ ಈ ರೀತಿ ಹಾಳು ಮಾಡಿದಾರಲ್ವ, ನನಗೆ ಒಂಥರ ಬೇಜಾರಾಯಿತು, ತುಂಬ ಸಖತ್ತಾಗಿ ಬೇಜಾರಾಯಿತು. ಯಾಕಂದರೆ ಕಾಸ್ಟ್ಲಿ ಸೀರೆ ಎಲ್ಲ ತೊಗೊಂಡ್ಬಿಟ್ಟು ಈ ವರ್ಕ್ ಮಾಡಿಸೋಣ ಅಂತ ಏನೋ ಒಂದು ಆಸೆ ಪಟ್ಕೊಂಡು ಈ ರೀತಿ ಮಾಡಿಸ್ತಾರೆ. ಸ್ಲೀವ್ಸು ನೋಡ್ತಾ ಇರ್ಬೋದು, ಫುಲ್ಲು ಕೆಳಗಡೆ ಬಂದಿದೆ, ಮೊಣ್ಕೈ ಕೆಳಗಡೆ 10.5 ಬರ್ತಾಯಿದೆ. ಇವ್ರಿಗೆ ಬೇಕಾಗಿರೋದು 9.5 ಆರಾಮಾಗಿ ಸಾಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಬ್ಲೌಸು ನಾನು ಕೂಡ ಸ್ವಲ್ಪ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇವರಿಗೆ ಸುಮಾರು ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ತುಂಬ ಚೆನ್ನಾಗಾಗಿದ್ದಾವೆ. ಬಟ್ ಇವರು ವರ್ಕ್ ಮಾಡಿಸಿ ಕೊಡು ಆ ಸ್ಲೀವ್ಸ್ಗೆಲ್ಲ ಡಿಸೈನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ವರ್ಕ್ ಕೂಡ ತುಂಬ ಚೆನ್ನಾಗಾಗಿದೆ. ಬಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ, ಕಟಿಂಗ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಕಡಿಮೆ ತೊಗೊಂಡಿದ್ದಾರೆ ಶೋಲ್ಡ್ರು ಅಂತ. ಕಾಣಿಸ್ತಿದೆಯಲ್ವಾ? ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಹಾಳಾದರೆ ಬ್ಲೌಸು ಕೊನೆ ತನಕನೂ ಕೆಟ್ಟ ಹೆಸರು ಟೈಲರ್ಗಳಿಗೆ. ಯಾರೊಬ್ಬರು ಮಾಡಿದ ತಪ್ಪಿಗೆ ಇವಾಗ ಟೈಲರ್ಸ್ಗಳಿಗೆ ಹೆಂಗಪ್ಪ ಅಂತಂದರೆ, ಯಾರು ಚೆನ್ನಾಗಿ ಹೊಲಿತಾರಪ್ಪ, ಯಾರು ಚೆನ್ನಾಗಿ ಹೊಲಿಯೋದಿಲ್ಲ, ಎಲ್ಲರೂ ಹಿಂಗೆ ಹೊಲಿತಾರೆ ಅಂತ ಒಂದು ಮಾತು ಬಂದೇ ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ತೋರಿಸಿದ್ರು ನನಗೆ ತಂದು, ಪಕ್ಕದ ಮನೆಯವರು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಅಂತ. ತುಂಬ ಬೇಜಾರು ಕೂಡ ಆಯಿತು. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಇವತ್ತಿನ ಒಂದು ವಿಡಿಯೋನ ಇದಾಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ. ನಾನು ಕೂಡ ಒಂದಷ್ಟು ಬ್ಲೌಸ್ಗಳನ್ನು ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೆ, ಬಟ್ ಆ ಅಮ್ಮ ಹಾಗೆ ಮಾಡಿದ್ದಾರೆ. ನಮ್ಮದು ಕೂಡ ಏನಪ್ಪ ಅಂತಂದರೆ, ವರ್ಕ್ ಮಾಡಿಕೊಡಿ ನಾನು ಹೊಲ್ಕೋತೀನಿ ಅಂತ ಹೇಳಿ ಕೊಟ್ಟು ಬಂದಿರೋ ಬ್ಲೌಸ್ಗಳನ್ನು ಸ್ಟಿಚಿಂಗ್ ಮಾಡೇ ಕೊಟ್ಟಿದ್ದಾರೆ. ಸುಮಾರು ಒಂದು 3 ಬ್ಲೌಸು ಹಂಗೆ ಹಾಳಾಗಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು. ಓಕೆ, ಅಳತೆ ಬ್ಲೌಸು ಕೊಟ್ಟಿದ್ದೀನಿ ನಾನು ವರ್ಕ್ ಮಾಡೋದಕ್ಕೆ. ಜಸ್ಟ್ ವರ್ಕ್ ಮಾಡಿಕೊಡಿ, ನಾನು ಸ್ಟಿಚಿಂಗ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ, ಮರೆತುಬಿಟ್ಟು ಹೊಲಿದಾರಂತೆ. ಏನು ಹೇಳ್ತಾರೆ ಅಂತವ್ರಿಗೆ. ಇವರೆಲ್ಲ ನೋಡ್ತಾ ಇದ್ದಾರೆ, ರೊಕ್ಕದ ಆಸೆಗೆ ಹೊಲಿತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ಸೋ ಮಚ್.